ಎರಡನೇದು ಸಂವಿಧಾನದ ಬಗ್ಗೆ ಮತ್ತು RSS ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಾನೇ ಇದ್ದಾರೆ. ಅನೇಕ ವರ್ಷಗಳಿಂದ ಮಾತಾಡ್ತಾನೇ ಇದ್ದಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನೋಂಥ ಮಾತನ್ನು BJPಯವರು ಮಾಡ್ತಾ ಇದ್ದಾರೆ. RSS ಇದ್ರ ಬಗ್ಗೆ ಆಸಕ್ತಿ ಇದೆ. ಈ ರೀತಿ ಹುಚ್ಚುಚ್ಚು ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ, ಸ್ವತಃ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಂದರೂ ನಾವು ಮಾಡಲ್ಲ. ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವರು ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಗಳು ಮತ್ತೆ ಮತ್ತೆ ಕೊಡ್ತಿದ್ದಾರೋ, RSS ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ತಿಂದಿದ್ದು ಅರಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಚುನಾವಣಾ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನೀವು RSS ಬಗ್ಗೆ ನೀವು ಮಾತಾಡೋದ್ರಿಂದ ನಿಮಗೇನು ವೋಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋಂಥ ಭ್ರಮೆನಲ್ಲಿದ್ದೀರಿ. ನೀವು RSSನ ಎಷ್ಟು ಟೀಕೆ ಮಾಡ್ತೀರೋ ಅಷ್ಟು ನಿಮಗೆ ಕುತ್ತೆ ತೊಂದರೆನೇ ನಿಮಗೆ. ಈ ರಾಜ್ಯದ ಈ ದೇಶದ ಹಿಂದೂಗಳು RSSನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ, RSSನ್ನು ಟೀಕೆ ಮಾಡೋದು ಬಿಡಿ. ಸಂವಿಧಾನದ ಬಗ್ಗೆ ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಮೋದಿನೇ ಹೇಳಿರಬೇಕಾದ್ರೆ ಸಂವಿಧಾನವನ್ನು ದುರುಪಯೋಗ ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀರಿ? ಅದಕ್ಕೋಸ್ಕರ ಇದು ಒಳ್ಳೆಯದಲ್ಲ. ನಿಮ್ದು ಏನು ಉಳಿದಿದ್ದೆಲ್ಲ ಇದೆಯಲ್ಲ, ನಿಮ್ಮ ಗ್ಯಾರಂಟಿ ಹೇಳ್ಕೊಂಡು ಹೊಂಟಿದ್ದೀರಲ್ಲ, ಅದನ್ನು ಹೇಳ್ಕೊಂಡು ಹೊರಡಿ, ನಾನು ಬೇಡ ಅನ್ನಲ್ಲ. ಆದರೆ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ RSS ಪೂರ್ಣ ಅದ್ರ ಬಗ್ಗೆ ಒಪ್ಪಿಗೆ ಇದೆ, ಯಾವುದೇ ಬದಲಾವಣೆಗಳಿಲ್ಲ. RSSನ ಬಗ್ಗೆ ಸಂವಿಧಾನದ ಹೆಸರನ್ನ ದುರುಪಯೋಗ ಮಾಡಿಕೊಂಡು RSSನ ಟೀಕೆ ಮಾಡಬೇಡಿ, ಈ ಪ್ರಾರ್ಥನೆ ನಾನು ಮಾಡ್ತೇನೆ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆಯೂ ಕೂಡ ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಪ್ರಾರ್ಥನೆ. ನಾನು ಯಾಕೆ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ಪೂರ್ಣ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಡ್ತಾರೆ, ಇವ್ರದ್ದು ಅದೊಂದೇ ಅಜೆಂಡಾ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದಕ್ಕೆ RSS ಇದಕ್ಕೆ ಬೆಂಬಲ ಇದೆ. ಈ ರೀತಿ ದಯವಿಟ್ಟು ಟೀಕೆಗಳು ಮಾಡೋಂಥ ಹೋಗಬೇಡಿ. ಯಾವ ಕಾರಣಕ್ಕೂ ಇದು ನಿಮ್ಮ ಒಳ್ಳೆಯದಾಗಲ್ಲ, ನಿಮ್ಮ ರಾಜಕಾರಣಕ್ಕೂ ಕೂಡ ಇದು ಕುತ್ತು ಅನ್ನೋಂಥ ಅಂಶವನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. BJP ಅಂದರೆ RSS ಅಂದರೆ BJP ಅಲ್ಲ. RSSನಲ್ಲಿ ಯಾವ ಪಕ್ಷಕ್ಕೆ ಹೋದರೂ RSSಲ್ಲಿ ಇರ್ತಾರೆ, ಪಕ್ಷೇತರರು RSSಲ್ಲಿ ಇರ್ತಾರೆ, ರಾಜಕಾರಣ ಇಲ್ಲದೇ ಇರೋರು RSSಲ್ಲಿ ಇರ್ತಾರೆ, ಸರ್ಕಾರಿ ನೌಕರಲ್ಲಿರೋರು RSSನಲ್ಲಿ ಇರ್ತಾರೆ, ಎಲ್ಲರೂ ಇರ್ತಾರೆ RSSನಲ್ಲಿ. ಆದರೆ BJP ಮೆಂಬರ್ಸ್ ಯಾರು ಇರ್ತಾರೋ ಅವ್ರು ಮಾತ್ರ BJP. RSS ಎಲ್ಲರೂ BJP ಮೆಂಬರ್ ಅಲ್ಲ. BJP ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು 10 ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನ ಪಡೆದಿರೋಂಥ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ BJP ಮಾತ್ರ ಈ ದೇಶದಲ್ಲಿ. ಇನ್ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಇಷ್ಟೊಂದು ಮೆಂಬರ್ಶಿಪ್ ಮಾಡಿಲ್ಲ. ಆದರೆ RSS ಸಂಬಂಧವೇ ಇಲ್ಲ. RSS ಮೆಂಬರ್ ಆಗಬೇಕು ಅಂತ ಇಲ್ಲೇ ಇಲ್ಲ. BJP ಬೇರೆ, RSS ಬೇರೆ. ಹಿಂದೂ ಧರ್ಮವನ್ನು ಯಾರು ಒಪ್ತಾರೋ, ಈ ದೇಶದ ರಾಷ್ಟ್ರಭಕ್ತಿನಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೋ ಅವ್ರನ್ನ RSS ಮೆಚ್ಚುತ್ತೆ. ನಾನು ಹೋಗಿದ್ದೆ ಅಂದೆ, ಸಾಯ ತನಕ ಹೋಗ್ತೀನಿ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ನಾನು ಅದಕ್ಕೆ ಹೇಳ್ತಿರೋದು, RSS ತೀರ್ಮಾನ RSS ಮಾಡುತ್ತೆ. RSSನ ಕಾರ್ಯಕರ್ತರು ಎಲ್ಲರೂ ಅಲ್ಲ. ಹೂನಣ್ಣ, ನಾನು ತೊಗೊಂಡಿರೋಂಥ ಒಂದು ಹೆಜ್ಜೆ ಇದು RSSನ ತುಂಬ ಜನ ಮೆಚ್ಚುಗೆ ಇದೆ. ಅದು ಒಂದು ವಾಕ್ಯ ಇದೆ, ಇದು ನೋಟ್ ಮಾಡಿ. ಸಂಘ ಕುಚ್ ನಹಿ ಕರೇಗಾ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗಾ. ಸಂಘ ಏನೂ ಮಾಡೋದಿಲ್ಲ, ಸ್ವಯಂ ಸೇವಕ ಧರ್ಮ ಉಳಿಸೋ ದಿಕ್ಕಿನಲ್ಲಿ, ರಾಷ್ಟ್ರಭಕ್ತಿ ಬೆಳೆಸೋ ದಿಕ್ಕಲ್ಲಿ ಏನೇನು ಬೇಕೋ ಎಲ್ಲವನ್ನೂ ಮಾಡ್ತಾನೆ ಸ್ವಯಂ ಸೇವಕ. ಅದಕ್ಕೆ ಹೇಳಿದ್ರು ಸಂಘ, ಇದನ್ನು ಗುರೂಜಿಯವರು ಹೇಳಿರೋದು.
ಎರಡನೇ सरसंघ ಚಾಲಕ ಗುರುಜಿಯವರು ಹೇಳಿರೋದು, ಸಂಘ ಕುಚ್ नहीं करेगा, ಸ್ವಯಂ ಸೇವಕ್ ಸಬ್ ಕುಚ್ ಕರೆगा. ಅವನು ಏನೇನು ಬೇಕೋ ದೇಶದ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ಅವನು ಮಾಡ್ತಾ ಹೋಗ್ತಾನೆ. ಸಂಘ ಏನು ಮಾಡುತ್ತೆ? ಸಂಸ್ಕಾರ ಕೊಡುತ್ತೆ. ನೀನು ಬಿಟ್ಟು ಇದು ಉಳಿದಿದ್ದೆಲ್ಲ ಬಿಟ್ಟು ಸ್ವಯಂ ಸೇವಕನಿಗೆ. ಇವತ್ತು ನಾನು BJP, ನಾನು ಪಕ್ಷೇತರ ನಿಂತಿದ್ದೀನಿ, ಇದಕ್ಕೂ RSS ಸಂಬಂಧ ಇಲ್ಲ. RSS ನನಗೆ ಏನು ಹೇಳ್ಕೊಟ್ಟಿದೆ? ನೀನು ಯಾವ ಕ್ಷೇತ್ರದ ಕೆಲಸ ಮಾಡ್ತೀಯೋ ಅದು ಪರಿಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು ಅಂತ RSS ನಂಗೆ ಹೇಳ್ಕೊಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ, ಪೊಲಿಟಿಕಲ್ ಕ್ಷೇತ್ರದಲ್ಲಿ BJPನಲ್ಲಿ ಪರಿಶುದ್ಧ ಮಾಡೋ ದಿಕ್ಕಿನಲ್ಲೆಲ್ಲ ಪ್ರಯತ್ನ ನಡೆಸ್ತಾ ಇದ್ದೇನೆ. ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈಯಲ್ಲಿ ಇರಬೇಕು ಅನ್ನೋದನ್ನು ಮೋದಿಯವರೇ ಹೇಳ್ತಾರೆ, ಇದು ಬೇಡ ಅಂತ. ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಆ ದಿಕ್ಕಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸ್ತೀನಿ.